ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ F15 5G ಸ್ಮಾರ್ಟ್ಫೋನ್ ಇದೆ. ಈ ಸ್ಮಾರ್ಟ್ಫೋನ್ ನೀವು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು ಎಫೆಕ್ಟಿವ್ ಆಗಿ 12,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಸ್ಯಾಮ್ಸಂಗ್ ಅವರು ಕೊಡ್ತಿರುವಂಥ ಸ್ಪೆಸಿಫಿಕೇಶನ್ನ ಸದ್ಯಕ್ಕಂತೂ ಬೇರೆ ಯಾವ ಬ್ರ್ಯಾಂಡ್ ಅವರು ಕೂಡ ಕೊಡ್ತಾ ಇಲ್ಲ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಾನಿವತ್ತು ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದಾ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡಿದ್ರೆ ಈ ಬಾಕ್ಸ್ ಒಳಗೆ ಈ ಸ್ಮಾರ್ಟ್ಫೋನ್ ಜೊತೆಗೆ ಒಂದು ಯೂಸರ್ ಮ್ಯಾನ್ಯುಯಲ್ ಮತ್ತು ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಯಾವುದೇ ಚಾರ್ಜರ್ ಈ ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಆದರೆ ಈ ಮೊದಲನೇ ದಿನ, ಈ ಸೇಲ್ನ ದಿನ ನೀವೇನಾದರೂ ಈ ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡಿದ್ರೆ ಬರೀ 299 ರೂಪಾಯಿಗೆ ಸ್ಯಾಮ್ಸಂಗ್ ಇಂದು 25 ವ್ಯಾಟ್ನ ಚಾರ್ಜರ್ನ ನೀವು ಪರ್ಚೇಸ್ ಮಾಡ್ಬೋದು. ಬರೀ 299 ರೂಪಾಯಿಗೆ. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಇದೆ ಆಯಿತಾ. ಈ ಸ್ಮಾರ್ಟ್ಫೋನ್ ತುಂಬ ಹೆವಿ ಇದೆ. ಏನಕ್ಕೆ ಅಂದರೆ ಇದ್ರೊಳಗಡೆ ಹೆವಿ ದೊಡ್ಡ ಬ್ಯಾಟ್ರಿ ಕೊಟ್ಟಿದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಸ್ಮಾರ್ಟ್ಫೋನ್ 213 ಗ್ರಾಮ್ ವೆಯ್ಟ್ ಇರುವಂಥದ್ದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತು ಹೆವಿ ತಿಕ್ಕಾಗಿ ಕೂಡ ಇದೆ. 9.3 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಸ್ಮಾರ್ಟ್ಫೋನ್ ಹೆವಿ ಸಾಲಿಡ್ ಅಂತ ಅನ್ಸುತ್ತೆ ಆಯಿತಾ. ಕೈಲಿ ಇಟ್ಕೊಂಡ್ರೆ ಫ್ರಂಟಲ್ಲಿ ನಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತದೆ. ಬೆಝಲ್ ಎಲ್ಲ ಕಡೆ ಸ್ವಲ್ಪ ದೊಡ್ಡದಾಗಿದೆ. ಬಾಟಮ್ ಬೆಝಲ್ ಕೂಡ ದೊಡ್ಡದಾಗಿದೆ. ನನಗೇನು ಯುನೀಕ್ ಅಂತ ಅನ್ನಿಸ್ತಿಲ್ಲ. ಹಿಂದ್ಗಡೆಗೆ ಬಂತು ಅಂತ ಅಂದರೆ ಇದೊಂಥರ ಹೆವಿ ಪ್ರೀಮಿಯಮ್ ಅಂತ ಅನ್ಸುತ್ತೆ ಆಯಿತಾ. ಸೊ ಎಸ್ ಸೀರೀಸಿಂದು ಏನು S23 S24 ಎಲ್ಲ ನೋಡೋದಕ್ಕೆ ಹಿಂದ್ಗಡೆಯಿಂದ ಇದೇ ರೀತಿ ಕಾಣುತ್ತೆ. ಗ್ಲಾಸಿ ಫಿನಿಶ್, ಹೆವಿ ಸ್ಮಡ್ಜಸ್ ಆಗುತ್ತೆ. ಅದೊಂದು ಬೇಜಾರಾಯಿತು. ತುಂಬ ಯುನೀಕ್ ಆಗಿದೆ ಆಯಿತಾ. ಇದು ಪಾಲಿಕಾರ್ಬನೇಟ್ ಬ್ಯಾಕು, ಸೊ ಸ್ಕ್ರ್ಯಾಚ್ ಆಗೋ ಸಾಧ್ಯತೆ ಇರೋದು. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸ್ ಒಳಗೆ ಯಾವುದೇ ಬ್ಯಾಕ್ ಕವರ್ನ ಕೊಟ್ಟಿಲ್ಲ. ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. USB Type-C ಪೋರ್ಟ್ ಇದೆ. ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಆಯಿತಾ. ಸೊ ಆ ವಿಷಯ ತಲೆಯಿಟ್ಕೊಳ್ಳಿ. ನಮಗೆ ಈ ಸ್ಮಾರ್ಟ್ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ ಆಯಿತಾ. ಇದರ ಟ್ರಿಪಲ್ ಕ್ಯಾಮ್ರಾ ಮತ್ತು ಸಿಂಗಲ್ LED ಫ್ಲಾಶ್ ಸಿಗ್ತಾ ಇರುವಂಥದ್ದು. ಇನ್ನು ಈ ಸ್ಮಾರ್ಟ್ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ 6.5 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ. 12,000 ರೂಪಾಯಿಗೆ ಅಮೋಲೆಡ್ ಡಿಸ್ಪ್ಲೇ. ಅದಷ್ಟೇ ಅಲ್ಲ, 90 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು 800 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ಬಿಸಿಲಿಗೆ ಹೋದ್ರೂ ಕೂಡ ಬ್ರೈಟ್ ಆಗುತ್ತೆ. ಡಿಸ್ಪ್ಲೇ ಬೆಂಕಿ ಇದೆ. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 4 GB ರ್ಯಾಮು, 128 GB ಸ್ಟೋರೇಜು. ಇನ್ನೊಂದು 6 GB ರ್ಯಾಮು, 128 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು. ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಇದು ಕೂಡ ನಾರ್ಮಲ್. ಇದರಲ್ಲಿ ಸ್ಪೆಷಾಲಿಟಿ ಇಲ್ಲ. ಎಲ್ಲರೂ ಕೊಡೋದನ್ನೇ ಇವರು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರೊಸೆಸರಿಗೆ ಬಂತು ಅಂತ ಅಂದರೆ ಇದೊಂದು ಯುನೀಕ್ ಫೀಚರ್ ಅನ್ನಿಸ್ತು. ಈ ಪ್ರೈಸ್ ರೇಂಜಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಡೈಮೆನ್ಸಿಟಿ 6100+ ಪ್ರೊಸೆಸರ್ ಇರುವಂಥದ್ದು. ಈ ಬೆಲೆಗೆ ಸದ್ಯಕ್ಕಂತೂ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ನಿಮಗೆ ಯಾವ ಬ್ರ್ಯಾಂಡ್ ಅವರು ಕೊಡಲ್ಲ. ಇವ್ರು ಕೊಟ್ಟಿದ್ದಾರೆ, ಬೆಂಕಿ ಅಂತೀನಿ. ನಾನಂತದ್ದು ಬೆಂಚ್ ಮಾರ್ಕಂಡು ಚೆಕ್ ಮಾಡಿದಂಗೆ 3,72,000 ರೇಟಿಂಗ್ ಸಿಕ್ತು. ಇದು 4 GB ರ್ಯಾಮ್ನ ವೇರಿಯಂಟಲ್ಲಿ ಬಂದಿದ್ದು. ಇನ್ ಕೇಸ್ 6 GB ರ್ಯಾಮ್ನ ವೇರಿಯಂಟ್ ನೀವೇನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಬೆಂಚ್ ಮಾರ್ಕ್ 4,00,000+ ಬರಬಹುದು ನನಗೆ ಅನ್ನಿಸ್ದಂಗೆ. ಇನ್ನು ನಾವು ಗೇಮಿಂಗನ್ನು ಕೂಡ ಟೆಸ್ಟ್ ಮಾಡೋದು, BGMI ಟೆಸ್ಟ್ ಮಾಡ್ದಂಗೆ ಸ್ಮೂತ್ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ ಸ್ಮೂತ್ ಸೆಟ್ಟಿಂಗಲ್ಲಿ. ಇನ್ನು ಮ್ಯಾಕ್ಸು HD ಗ್ರಾಫಿಕ್ಕಲ್ಲಿ ಅಪ್ ಟು ಹೈ ಸೆಟ್ಟಿಂಗ್ ತನಕ ನೀವು ಆಡ್ಬೋದು. ಗೇಮ್ ಪ್ಲೇ ಹೆವಿ ಸ್ಮೂತ್ ಆಗಿದೆ. ಈ ಪ್ರೈಸ್ ರೇಂಜನ್ನು ನೋಡ್ಕೊಂಡು ಜಡ್ಜ್ ಮಾಡ್ತಾ ಇದ್ದೀವಿ. ಪ್ಲೇಯಬಲ್ ಗೇಮ್ ಪ್ಲೇ ನಿಮಗೆ ಸಿಗುತ್ತೆ ಆರಾಮಾಗಿ. ಈ ಪ್ರೈಸ್ ರೇಂಜಿಗೆ ಈ ಒಂದು BGMI ರೀತಿ ಗೇಮ್ಗಳನ್ನು ಆರಾಮಾಗಿ ಸ್ಮೂತಾಗಿ ಆಡ್ಬೋದು. ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಆಗುತ್ತೆ. ನ್ಯಾವಿಗೇಷನ್ ನಾನು ಚೆಕ್ ಮಾಡಿದಂಗೆ ಸ್ಮೂತ್ ಆಗುತ್ತೆ. ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಕೆಲವೊಂದು ಕಡೆ ಆ ಕಡೆ ಈ ಕಡೆ ಸ್ವಲ್ಪ ನಿಧಾನ ಅನ್ನಿಸ್ಬೋದು. ಒಟ್ಟಿಗೆ ಸದ್ಯಕ್ಕೂ ಅಂತೂ ನನಗೆ ಯಾವುದೇ ಇಶ್ಯೂ ಕಾಣಲಿಲ್ಲ ಪ್ರೊಸೆಸರ್ನಿಂದ. ಇನ್ನು ಈ ಸ್ಮಾರ್ಟ್ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸರ್ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಮೈನ್ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ ಈ ಪ್ರೈಸ್ ರೇಂಜಿಗೆ. ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಪರ್ಸ್ನಲಿ ಪೋರ್ಟ್ರೇಟ್ ಶಾಟ್ಗಳು ತುಂಬ ಇಂಪ್ರೆಸಿವ್ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ ಅನ್ನಿಸ್ತು ಈ ಪ್ರೈಸ್ ರೇಂಜಿಗೆ, ಪರ್ಟಿಕ್ಯುಲರ್ ಪ್ರೈಸ್ ರೇಂಜಿಗೆ. ಸ್ಕೈ ಆಕಾಶನೆಲ್ಲ ತುಂಬ ಒಂಥರ ಸ್ಯಾಚುರೇಷನ್ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ ಆಯಿತಾ. ಈ ಪ್ರೈಸ್ ರೇಂಜಿಗೆ ನಾನು ಆಕಾಶನ ತುಂಬ ಚೆನ್ನಾಗಿ ತೆಗೆಯುವಂಥ ಕ್ಯಾಮ್ರಾ ನೋಡಿಲ್ಲ. ಯೂಶ್ವಲಿ ವೈಟ್ ಬಂದುಬಿಡುತ್ತೆ, ಇಲ್ಲ ಫುಲ್ ಬ್ಲೂ ಬಂದುಬಿಡುತ್ತೆ. ಇದು ಮೋಡಗಳನ್ನೂ ಕೂಡ ತುಂಬ ಕಲರ್ಸ್ನೆಲ್ಲ ಕರೆಕ್ಟಾಗಿ ತೋರಿಸ್ದಂಗೆ ಅದು ನನಗೆ ಇಷ್ಟ ಆಯಿತು. ಲೋ ಲೈಟ್ ಪರ್ಫಾರ್ಮೆನ್ಸ್ ಓಕೆ ಅಂತೀನಿ. ಅದನ್ನು ಬಿಟ್ಟರೆ 5 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಹೆವಿ ವೈಡ್ ಆಗಿದೆ. ನಿಮಗೆ ಕಲರ್ಸ್ ವೈಸು ಮೇನ್ ಸೆನ್ಸಾರ್ಗೂ ಇದಕ್ಕೂ ಅಂಥ ಡಿಫ್ರೆನ್ಸ್ ಗೊತ್ತಾಗಲ್ಲ. ಸಿಮಿಲರ್ ಕಲರ್ ಎರಡರಲ್ಲೂ ಸಿಗುತ್ತೆ. ಬಟ್ ವೈಡ್ ಆ್ಯಂಗಲಲ್ಲಿ ಡೀಟೇಲ್ ಝೂಮ್ ಮಾಡೋದು ಅಷ್ಟೊಂದಿಲ್ಲ. 5 MP ಆಗಿರೋದ್ರಿಂದ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಆಗಲ್ಲ. ವೈಡ್ ಆ್ಯಂಗಲ್ ಕೊಟ್ಟಿದ್ದಾರಲ್ಲ ಈ ಪ್ರೈಸ್ ರೇಂಜಿಗೆ,
ಒಂದು ಒಳ್ಳೆ ವಿಷಯ. ಅದನ್ನು ಬಿಟ್ಟರೆ 2 MP ಮ್ಯಾಕ್ರೋ ಕ್ಯಾಮ್ರಾ ಇದೆ, ಅಷ್ಟೊಂದು ಮ್ಯಾಕ್ರೋ ಅನ್ನಿಸ್ತಿಲ್ಲ, ಸ್ಯಾಂಪಲ್ ಕೂಡ ತೋರಿಸ್ತಾ ಇದ್ದೀನಿ ಅಷ್ಟೇ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 13 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಫ್ರಂಟ್ ಕ್ಯಾಮ್ರಾ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ, ಡೀಟೇಲ್ಸ್ ತುಂಬ ಚೆನ್ನಾಗಿ ಬರುತ್ತೆ, ಫೇಸ್ ನೀವು ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ. ಸೆಲ್ಫಿ ಕ್ಯಾಮ್ರಾ ಕೂಡ ನನಗೆ ಇಷ್ಟ ಆಯಿತು, ಆ ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD 30 FPS ವೀಡಿಯೋ ರೆಕಾರ್ಡ್ ಮಾಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು, ಆ ಸ್ಯಾಂಪಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಯಾಟ್ರಿ, 6000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಬರಲ್ಲ, ಬಟ್ ಮೊದಲನೇ ದಿನ 299 ರೂಪಾಯಿಗೆ 25 ವ್ಯಾಟ್ ಚಾರ್ಜರ್ನ ಪರ್ಚೇಸ್ ಮಾಡ್ಬೋದು. ಸೊ ಅದೊಂದು ಒಳ್ಳೆ ಆಫರ್ ಕೊಟ್ಟಿದ್ದಾರೆ. ಐ ಹೋಪ್ ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ ಅಂತ. ಒಂದೊಳ್ಳೆ ವಿಷಯ. 25 ವ್ಯಾಟ್ ಚಾರ್ಜಿಂಗ್ನ ಫಾಸ್ಟ್ ಚಾರ್ಜಿಂಗ್ನ ಸಪೋರ್ಟ್ ಕೂಡ ಮಾಡುತ್ತೆ ಇದು. ಸೂಪರ್ ವಿಷಯ. ಇನ್ನು OSಗೆ ಬಂತು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ Android 14 ಬೇಸ್ ಆಗ್ತಿರುವಂಥ One UI ಇದೆ. ನಂಬಲಾರದ ವಿಷಯ ಏನಪ್ಪ ಅಂತ ಅಂದರೆ ಸ್ಯಾಮ್ಸಂಗ್ ಅವರು ಈ ಸ್ಮಾರ್ಟ್ಫೋನಿಗೆ 12,000 ರೂಪಾಯಿ ಸ್ಮಾರ್ಟ್ಫೋನಿಗೆ 4 ವರ್ಷಗಳ ಆ್ಯಂಡ್ರಾಯ್ಡ್ ಅಪ್ಡೇಟನ್ನು ಗ್ಯಾರಂಟಿ ಕೊಟ್ಟಿದ್ದಾರೆ. 4 ವರ್ಷ ಯಾರು ಕೊಡ್ತಾರೆ ಗುರು ಈ ಪ್ರೈಸ್ ರೇಂಜಿಗೆ? 4 ವರ್ಷದ ಆ್ಯಂಡ್ರಾಯ್ಡ್ ಅಪ್ಡೇಟು. ಈಗ Android 14 ಇದೆ, ಆ್ಯಂಡ್ರಾಯ್ಡ್ 15, 16, 17, 18, 4 ವರ್ಷ ಅಪ್ಡೇಟು, 5 ವರ್ಷ ಸೆಕ್ಯೂರಿಟಿ ಪ್ಯಾಚ್ ಕೊಡ್ತಾರಂತೆ. ಯಪ್ಪ, ಅಷ್ಟು ತಡ್ಕೊಳುತ್ತಾ ಈ ಸ್ಮಾರ್ಟ್ಫೋನ್ ನನಗೆ ಗೊತ್ತಿಲ್ಲ. ಒಟ್ಟಿಗೆ ಗ್ಯಾರಂಟಿ ಕೊಟ್ಟಿದ್ದಾರೆ, 4 ಜನರೇಷನ್ OS ಅಪ್ಡೇಟ್ ಬರುತ್ತೆ. ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದನ್ನು ಬಿಟ್ಟರೆ ಈ ಸ್ಮಾರ್ಟ್ಫೋನಲ್ಲಿ ಈ One UI ಕೆಲವೊಂದು ಫೀಚರ್ಸ್ ಎಲ್ಲ ಇದೆ ಆಯಿತಾ. ಕ್ವಿಕ್ ಶೇರ್ ಎಲ್ಲದರಲ್ಲೂ ಇದೆ. ಇವರು ಕ್ವಿಕ್ ಶೇರ್ ಅಂತ ಕರೀತಾರೆ, ಹೆಸರನ್ನು ಸ್ವಲ್ಪ ನಿಯರ್ ಬೈ ಶೇರ್ನ ಕ್ವಿಕ್ ಶೇರ್ ಅಂತ ಕರೀತಾರೆ. ನಾಕ್ಸ್ ವಾಲ್ಟ್ ಇದೆ. ಸೊ ನಾಕ್ಸ್ ವಾಲ್ಟು ಒಂದು ರೀತಿ ಇನ್ನೊಂದು ಸೆಕೆಂಡ್ರಿ ಫೋನ್, ಒಳಗಡೆ ಸೆಕೆಂಡ್ರಿ ಫೋನ್ ಇಟ್ಕೊಳ್ಳೋ ರೀತಿ. ಆಮೇಲೆ ಸ್ಯಾಮ್ಸಂಗ್ ವಾಲೆಟ್, ಏನು ಫೋನ್ಪೇ ಎಲ್ಲ ಯೂಸ್ ಮಾಡ್ತೀವಲ್ವ, ಸೊ ಆ ರೀತಿ ಈ ಒಂದು ವಾಲೆಟ್ ಕೆಲಸವನ್ನು ಮಾಡುತ್ತೆ. ಸ್ಮಾರ್ಟ್ ಹಾಟ್ಸ್ಪಾಟ್ ಅಂತೆ ಇದೆಯಾ ಇದು ಅಂದರೆ ಮಾಮೂಲಿ ಹಾಟ್ಸ್ಪಾಟೇ, ಏನೋ ಸ್ಮಾರ್ಟಾಗಿ ಯೂಸ್ ಮಾಡ್ಕೊಂಡು ಏನೋ ಮಾಡುತ್ತೆ ಅನ್ಸುತ್ತೆ ನಂಗೆ ಅನ್ನಿಸ್ದಂಗೆ. ಸ್ಮಾರ್ಟ್ ಹಾಟ್ಸ್ಪಾಟ್ ಫೀಚರ್ನ ಸಹ ಕೊಟ್ಟಿದ್ದಾರೆ. ಇನ್ನು ಮೋನೋ ಸ್ಪೀಕರು, ಬಾಟಮ್ ಫೈರಿಂಗು, ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ ಒಂದು ಲೆವೆಲ್ಗೆ. ಸ್ಟೀರಿಯೋ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರ್ತಿತ್ತು, ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಸ್ಮಾರ್ಟ್ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಿಗ್ತದೆ. ವೈಫೈ 6 ಇಲ್ಲ, ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. 13 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಕ್ರೇಜಿ ವಿಷಯ. ನಮ್ಮ ದೇಶದ ಎಲ್ಲ 5G ನೆಟ್ವರ್ಕ್ ಬರುತ್ತೆ, ತಲೆ ಕೆಡಿಸ್ಕೊಂಬೇಡಿ. ಇನ್ನೂ ಎಲ್ಲ ಬೇಸಿಕ್ ಸೆನ್ಸಾರ್ಸ್ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ. ಇದಿಷ್ಟು ಈ ಸ್ಮಾರ್ಟ್ಫೋನಿಂದು ಕೆಲವೊಂದು ಮೇಯ್ನ್ ಫೀಚರ್ಸ್. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ಫೋನನ್ನು 12,000 ರೂಪಾಯಿ ಪರ್ಚೇಸ್ ಮಾಡ್ಬೋದಾ ಅಂತ, ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡಿಕೊಂಡು. ನಾನಂತೀನಿ ಈ ಪ್ರೈಸ್ ರೇಂಜಿಗೆ ನನಗೆ ಈ ಸ್ಮಾರ್ಟ್ಫೋನಲ್ಲಿ ಯುನೀಕ್ ಅನಿಸಿದ್ದು ಈ ಸ್ಮಾರ್ಟ್ಫೋನ್ಲಿರುವಂಥ ಡಿಸ್ಪ್ಲೇ 90 Hz AMOLED ಡಿಸ್ಪ್ಲೇ. ಜೊತೆಗೆ ಈ ಸ್ಮಾರ್ಟ್ಫೋನಲ್ಲಿ ನಮಗೆ 6000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, 4 ವರ್ಷ ಸಾಫ್ಟ್ವೇರ್ ಅಪ್ಡೇಟು. ಕ್ರೇಜಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಈ ಸ್ಮಾರ್ಟ್ಫೋನಲ್ಲಿ ಕ್ಯಾಮ್ರಾ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಬೆಲೆಗೆ ಸದ್ಯಕ್ಕಂತೂ ಈ ಸ್ಮಾರ್ಟ್ಫೋನ್ ತುಂಬ ಯುನೀಕ್ ಆಗಿದೆ, ಒಂದು ಒಳ್ಳೆ ಆಪ್ಷನ್ ಆಗುತ್ತೆ ಅಂತ ನನಗಂತೂ ಅನಿಸುತ್ತೆ. ಸ್ಯಾಮ್ಸಂಗಿನ ಸರ್ವಿಸ್ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆನೇ ಇಲ್ಲ. ಸೊ ಓವರಾಲ್ ಇಷ್ಟ ಆಯಿತು. ಇವ್ರು ಕೊಡ್ತಿರುವಂಥ ಸ್ಪೆಸಿಫಿಕೇಷನ್ ಆನ್ ಪೇಪರ್ ಈ ಬೆಲೆಗೆ ಬೆಂಕಿ ಅಂತೀನಿ. ಒಂದು ಒಳ್ಳೆಯ ವಿಷಯ. ಕಾಂಪಿಟೇಟಿವ್ ಪ್ರೈಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ನೀಡ್ತಾ ಇದ್ದಾರೆ. ಖುಷಿ ಆಯ್ತು ನನಗೆ. ತುಂಬ ದಿನ ಆದಮೇಲೆ ಸ್ಯಾಮ್ಸಂಗ್ ಒಂದು ಫೋನ್ ಒಂದು ಲೆವೆಲಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಇದಿಷ್ಟು ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ, ಸ್ಯಾಮ್ಸಂಗ್ ಗ್ಯಾಲಕ್ಸಿ F15 ಬಗ್ಗೆ. ನಿಮಗೇನು ಅನ್ನಿಸ್ತು ಕಾಮೆಂಟ್ ಮಾಡಿ. ನಿಮ್ಗೆ ಇಷ್ಟ ಆಗಿದೆ ಯಾವ ಫೀಚರ್ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.